H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಇವತ್ತು ನಿಮ್ಮೊಂದಿಗೆ ವಿಶೇಷ ಚರ್ಚೆ. ಸಾರಾಯಿ, ಶರೆ, ದಾರು ಬೇಕಾ ಬೇಡವಾ ಅಂದಾಗ ಬೇಕ್ರಿ ಅನ್ನೋರು ಭಾಳ ಜನ ಆಗಿದ್ದಾರೆ ಇವತ್ತು. ಯಾಕಂತಂದ್ರೆ ಅದರ ನಶ, ಅದರ ಆವರಣ, ಅದರ ಶಕ್ತಿ ಆ ರೀತಿ ಅದ. ಒಮ್ಮೆ ಬೆನ್ನು ಹತ್ತಿರ ಅದು ಬಿಡೋದೇ ಇಲ್ಲ, ತೊಗೊಂಡು ಹೋಗ್ತದೆ ಜೋಡಿ ಅಂಥೇಳಿ ಭಾಳ ಜನರ ಅಭಿಪ್ರಾಯ, ಭಾಳ ಜನರ ನಂಬಿಕೆ ಅಷ್ಟೇ ಅಲ್ಲ, ಸತ್ಯನೋ ಹೌದೇನೋ. ಯಾಕಂದ್ರೆ ನಮ್ಮ ಡ್ರಗ್ ಅಡಿಕ್ಟ್ ಅಂತೀವಿ ನಾವು. ಅದಕ್ಕೆ ಒಳಗಾದಪ್ಪ ಅಂತಂದ್ರೆ ಮುಗಿದಂಗೆ ಅದ್ರಾಗೈತಿ ಅಂತ. ಇದ್ರ ಜೊತೆ ನಶೆ ಇರೋದು ಇನ್ನೊಂದಪ್ಪ ತಂಬಾಕು ಮತ್ತು ಸಾರಾಯಿ ಸ್ವತಃ ಅವನ ಶರೀರ ಹಾಳು ಮಾಡೋ ಜೊತೆಗೆ ಮನಿತನವನ್ನು ಹಾಳು ಮಾಡ್ತದೆ. ತಂಬಾಕು ಅವನ ಶರೀರ ಹಾಳು ಮಾಡ್ತದೆ. ಇವೆರಡೂ ಸಮಾಜದ ಪ್ರಿಲಿಮಿನರಿ ಏನು ಘಟಕಗಳದಾವ, ಕುಟುಂಬ ಮತ್ತು ವ್ಯಕ್ತಿ ಹಾಳು ಮಾಡುವ ಶಕ್ತಿಗಳಿವೆಲ್ಲ. ಅದು ನಮ್ಮ ಜನಕ್ಕೆ ಯಾಕೋ ಏನೋ ಅದ್ರ ಮೇಲೆ ಭಾಳ ಪ್ರೀತಿ. ಯಾಕಂತಂದ್ರೆ ಅದು ಹಾಗೆ ಇರ್ತದೆ ರೀ. ಕೆಟ್ಟದ್ದು ಅಷ್ಟು ಸ್ವಲ್ಪ ಬಿಡೋದಿಲ್ಲ, ಅದು ಬಿಡುಗೊಡೋದಿಲ್ಲ. ಅದು ನಾವು ಮಾನಸಿಕವಾಗಿ ದಾಸರಾಗಿರ್ತೀವಿ. ಅದೇನೂ ಇರಲಿ. ಇದಕ್ಕಾಗಿ ಗಾಂಧೀಜಿಯವರು ಮೇಲಿಂದ ಹೇಳ್ತಾಯಿದ್ರು, ನಮ್ಮ ದೇಶದಲ್ಲಿ ಮೊದಲು ಸಾರಾಯಿ ನಿಷೇಧ ಮಾಡಿರಿ ಅಂತ. ಅದಕ್ಕೆ ಹಾಳಾಗವ್ರು ಯಾರಪ್ಪ ಅಂದ್ರೆ ಕೆಳಜಾತಿಯ ಜನ. ಯಾಕಂತಂದ್ರೆ ಅವ್ರಿಗೆ ಖುಷಿ ಪಡೋದು ಮತ್ತೊಂದು ಇಲ್ಲದಕ್ಕಾಗಿ ಸ್ವಸ್ಥದಲ್ಲಿ ಸಿಗುತ್ತಿರೋ ದಾರುವನ್ನು ಕೊಡೋದ, ಗೊಳಬ ಕೊಡೋದ ಹೋದವರು ಭಾಳ ಮಂದಿ. 40-50 ವರ್ಷಕ್ಕೆ ಆಯುಷ್ಯನ ಕಳ್ಕೊಂಡು ಹೋದವರು ಭಾಳ. ಈ ಎಲ್ಲ ದಿಶೆಯಲ್ಲೇ ನಾವು ಇವತ್ತು ಈ ಮದ್ಯಪಾನದ ಬದಲಾಗಿ ಗಾಂಧೀಜಿಯವರು ಹೇಳಿದ ಒಂದಿಷ್ಟು ಚರ್ಚೆ ಮಾಡಬೇಕು ನಮ್ಮ ಮಿತ್ರರೊಂದಿಗೆ. ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವ್ರ ಜೊತೆಗೆ. ಅವರು ಸಹ ಒಂದಿಷ್ಟು ಈ ಮಾನವರ ಬಗ್ಗೆ ಅಥವಾ ದೆವ್ವ ಮಾನವರ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡಿದಂಥವ್ರು ಇದ್ದಾರೆ. ವಿಶೇಷ ಅವ್ರಿಗೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಅವ್ರಿಗೆ ಏನಪ್ಪ ಸಿಂಪಲ್ಲ, ಶರೀರ ಬೇಕಾ ಬೇಡವಾ? ಸರ್, ತಮ್ಮ ಪ್ರಶ್ನೆ ಭಾಳ ಮಹತ್ವದ ರೀ. ಯಾಕೆ ಭಾರತ ರೀ ಕೃಷಿ ಪ್ರಧಾನವಾದ ಪ್ರದೇಶ. ರೈತರೇ ನಮ್ಮ ರಾಷ್ಟ್ರದ ಬೆನ್ನೆಲುಬು ಸರ್. ವಿಶೇಷವಾಗಿ ಸರ ಈಗ ಅವರು ಬೆಳೀತಕ್ಕಂಥ ಒಂದು ಆರ್ಥಿಕ ಇದೆ ಅಂತಂದ್ರೆ ಕಬ್ಬಿನ ಬೆಳೆ ಸರ್ ಇಷ್ಟರ ವಿಪುಲವಾಗಿ ಎಲ್ಲ ಕಡೆ ಬೆಳೀತಾ ಇದೆ ರೀ. ಈ ಕಬ್ಬು ಅದು ನುರಿಸಿದ ನಂತರ ಸರ್ ಏನು ಬರ್ತದಲ್ಲ ಸರ್, ಅದು ಮಳ್ಳಿ ಅಂತೇಳಿ ಆ ಸರ್ಕಾರಿ ಅಂತ ನುರಿಸಿದಂಥ ಈ ಉಪಯೋಗರಹಿತ ಮಳ್ಳಿ ಒಳಗೆ ರೀ ಈಗ ತಮಗೆ ಗೊತ್ತಿದ್ದಂಥ ಈ ಸ್ಪಿರಿಟ್ ರೀ ಜೊತೆಗೆ ಇದು ಮದ್ಯವನ್ನು ತಯಾರು ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ಮದ್ಯವನ್ನು ಏನು ಸರ ಅದನ್ನು ಸರ್ಕಾರ ಏನಿರ್ತಂದ್ರೆ ಒಂದು ರೂಪದಿಂದ ಆದಾಯ ಬರಲಿ ಅನ್ನುವಂಥ ದೃಷ್ಟಿಯೆಂದರೆ ಅದನ್ನು ಏನು ಮಾಡ್ತಂದ್ರೆ ಒಂದು ಫಿಲ್ಟರ್ ಮಾಡಿ ಅಂದರೆ ಆರೋಗ್ಯಕ್ಕೆ ರೀ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅಷ್ಟೇ ಅಲ್ಲ ಸರ್, ಈ ಕೆಲವು ನಾವು ಮೆಡಿಸಿನ್ ಆಲ್ಕೋಹಾಲ್ ಕಂಟೆಂಟ್ ಮೆಡಿಸಿನ್ಸು ಅದಾವೆ ರೀ. ಹೀಗಾಗಿ ಸರಿ ಸರ್, ಇದು ಮದ್ಯಪಾನ ರೀ ಅದೊಂದು ಮಿತಿಯಲ್ಲಿ ಇದ್ದುಕೊಂಡು ಅದನ್ನು ಸದುಪಯೋಗ ಮಾಡಿದರೆ ಅದು ಯೋಗ್ಯ ರೀ. ಆದರೆ ಅದನ್ನೇ ಅಂಟಿಕೊಂಡು ಅದು ದುರುಪಯೋಗ ಮಾಡಿ ಅದಕ್ಕೆ ಚಟಿಕ ಬಲಿಯಾದಂಥ ಅಯೋಗ್ಯ ರೀ. ಹೇಳೋದೇನಪ್ಪ ಅಂದ್ರೆ ಕರೆಂಟ್ ಇದ್ದಂಗೆ ಅದು. ಕರೆಂಟ್ ಬಟ್ಟೆ ಹಾಕ್ತಿರೋದ್ರೊಳಗೆ ದೂರ ಇದ್ದು ಬಿಡ್ರಿ, ಒಳಗೆ ಬಟ್ಟೆ ಹಾಕಿದ್ರೆ ಕೊಲ್ತದೆ ನಿಮ್ಮನ್ನ. ನೀವು ಬಟ್ಟೆ ಹಾಕಿದ್ರೆ ನಿಮ್ಗೆ ಬೆಳಕು ಹಾಕೈತಿ ಅಂತ ಹೇಳಾಕೊಂಡಿದೆ ಸರ್. ಇನ್ನೊಂದು ಮಾತು ಸರ್, ಈ ಏನು ಸಿ ಯಾಂತ್ರಿಕ ಬದುಕಿನೊಳಗೆ ಸರ್ ಶ್ರಮಜೀವಿ ಮನುಷ್ಯ ರೀ ಈ 8 ತಾಸು ದುಡಿತಾನೆ, ಒಮ್ಮೊಮ್ಮೆ 12 ತಾಸು ದುಡಿತಾನೆ ರೀ. ಹಿಂದೆ ಅವಾಗ ದೇಹ ಬಳಲ್ತದೆ ರೀ, ಒಂಥರ ರೀ ಅವಾಗ ದನು ಆಗ್ತದೆ ರೀ. ಆ ದನಿವನ್ನು ನಿವಾರಿಸ್ಕೋಬೇಕು, ಅವ್ರಿಗೆ ಸ್ವಲ್ಪ ಸರಿಯಾಗಿ ನಿದ್ದೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಅದು ಪ್ರಮಾಣ ಸ್ವಲ್ಪ ಕಡಿಮೆ ಇದ್ಕೊಂಡು ಅದು ಮಾಡಿ ಸೇವನೆ ಮಾಡಿದರೆ ತಪ್ಪಲ್ಲ ಸರ್. ತಮಗೆಲ್ಲ ಗೊತ್ತು ನಮ್ಮ ಭಾರತೀಯ ಸೇನೆ ಒಳಗೆ ಮಿಲ್ಟ್ರಿ ಒಳಗೆ ರೀ. ಯಾಕಂದರೆ ತಂಪಾದಂಥ ಪ್ರದೇಶಗಳಲ್ಲಿ ಅವರೇ ನಮ್ಮ ಸೈನಿಕರು ಗಡಿ ಕಾಯ್ಬೇಕಾಗತ್ತೆ ರೀ. ಅಲ್ಲಿ ಏನಾಗ್ತದೆ ಅಂದರೆ ಕಂಪಲ್ಸರಿ ಅವ್ರು ಏನು ಮಾಡ್ತಂದ್ರೆ ಅದು ಸುರಾಪಾನ ಒಂದು ಮಿತಿಯಲ್ಲಿ ಕೊಡ್ತಾರೆ ಅವರು. ಮಿತಿಯಲ್ಲಿ ಕೊಡೋದ್ರಿಂದ ಸರ್ ಆರೋಗ್ಯಕ್ಕೂ ಒಂದು ದೇಹ ಇದಕ್ಕೂ ವರ್ತಕ ರೀ, ಜೊತೆಯೊಳಗೆ ಪರಿಸರದಿಂದ ಅವ್ರು ಬಚಾವಾಗುತ್ತಾರೆ ರೀ. ಆ ದೃಷ್ಟಿಯಲ್ಲಿ ಸರ್ ಒಂದು ಇದನ್ನು ಬರೀರಿ ಸರ್, ದೇಹದ ದಣಿವು ನೀಗಲು ಮನುಜಗೆ ಕುಡುಕುತನವು ಇರಲಿ, ಆದರೆ ದೇಹಕ್ಕೆ ಬಾಧೆ ಆಗದ ಹಾಗೆ ಹಿತಮಿತ ಅರಿತಿರಲಿ. ಅದು ಅತಿ ಆಗಬಾರ್ದು ನೋಡಿ ಸರ್. ಟೂ ಮಚ್ ಆತಂದ್ರೆ ಟೂ ಬ್ಯಾಡ್. ಅಂದರೆ ಇದು ಏನಕ್ಕೈತೆ ಸರ್, ಸರ್ಕಾರಿ ಯಂತ್ರ ನಡೆಸಿದ ಈ ಉಪಯೋಗ ರಹಿತ ಮಳ್ಳಿಯೊಳಿ ಸರ್ಕಾರ ಮಾನ್ಯತೆಯಿಂದ ಮದ್ಯ ಮಾರುವುದು ಮಳೆಗೇಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ಅದಕ್ಕೆ ಇದು ಮಾಡ್ಯಾರ್ರಿ. ಹೀಗಾಗಿ ಸಹಮತದಿಂದ ದುಡಿದು ಬಾಳುವ ಜೀವಿಯ ಮನಸ್ಸಿನಲ್ಲಿ ಒಂಥರ ಸಂತೋಷ ತರಿಸಿ ಸ್ಫೂರ್ತಿ ತುಂಬುವುದು ಮದ್ಯ ಅಮಲಿನರಿ. ಏನಕ್ಕೈತೆ ಸರ್ ಮದ್ಯಪಾನ ನೋಡ್ರಿ, ನೀವು ಹೇಳಿದ್ರಲ್ಲ ಸರ್, ಮದ್ಯಪಾನ ಮಾಡೋ ಮನುಷ್ಯ ತನ್ನ ವೈಯಕ್ತಿಕವಾಗಿ ತಮ್ಮ ಹಾಳಾಗ್ತಾನೆ ಕರೆ ರೀ, ಅವ್ನು ಸಮಾಜಕ್ಕೆ ಕೆಟ್ಟ ಬಯಸಂಗಿಲ್ಲ ರೀ. ಅಂಥ ಒಂದು ಒಳ್ಳೆಯದಿರ್ತದೆ ರೀ. ಅದಕ್ಕೆ ರೀ ಇಷ್ಟ ಅಲ್ಲ ಸರ್, ರಾಜ್ಯದ ಬೊಕ್ಕಸ ತುಂಬಿ ನಿಂತಿದೆ ಮದ್ಯದ ಅಮಲಿನಲ್ಲಿ.
ನಾವು ಏನು ಕೊಡ್ತೀವಲ್ಲ ಸರ್, ಈಗ ಎಕ್ಸೈಸ್ ರೀ, ಎಕ್ಸೈಸ್ ಅಂತ ಬರ್ತಕ್ಕಂಥ ಒಂದು ಆದಾಯ ಸರ್ಕಾರಕ್ಕೆ ಸರ್ ಅದು ಫಸ್ಟ್ ನಂಬರ್ದಾಗ ಅದ ರೀ. ನಂತರ ಸರ್ ರಾಜಕಾರಣದ ಆಟವು ಸಾಗಿದೆ ನಿರುತ್ತಿದೆ ಮಧ್ಯದಲ್ಲಿ. ಏನಾಯ್ತು ಅನ್ಸ ಪಾಲಿಟಿಕ್ಸ್ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಡ್ರಿಂಕ್ಸ್ ಓನ್ಲಿ ಸರ್. ಮುಂದೆ ರಾಜಸವರ್ತಿಯ ಜೀವಿಯ ಬದುಕು ಜೋಕಾಲಿ ಅಂತದೆ, ಆ ಕಡೆ ಇಲ್ಲ ಈ ಕಡೆ ಇಲ್ಲ ರೀ. ಮುಂದೆ ಏನು ನಮ್ಮ ಮಹಾತ್ಮ ಗಾಂಧಿಯವರು ಕಂಡಿದ್ರಲ್ಲ ರಾಮರಾಜ್ಯದ, ಆ ರಾಮರಾಜ್ಯದ ನನಸಾಗುವುದು ಬೆಳಗಿನ ಕನಸಿನಲ್ಲಿ ಅಂತ. ಯಾಕಂದ್ರೆ ಅದು ಇಂಥದ್ರೊಳಗೆ ನಾವು ರಾಮರಾಜ್ಯವನ್ನು ಕಟ್ಟಬೇಕಂತಂದ್ರೆ ಭಾಳ ಸಾಧ್ಯ ರೀ. ಮತ್ತು ಅಭಿಪ್ರಾಯ ಏನು ನಿಮ್ಮ ಸವಾಲು ಬಾಜು ಬಿಟ್ರಲ್ಲೇ, ಹಾಂ ರೀ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಸಾರಾಯಿ ಒಳ್ಳೆಯದು ಅಂತ ಹೇಳಿ ಒಳ್ಳೆಯದ್ರಿ. ಈಗ ಹಿತಮಿತದೊಳಗೆ ಇತ್ತಂದ್ರೆ ಒಳ್ಳೆಯದು ಸರ್. ಯಾಕಂದ್ರೆ ಅದರಿಂದ ಸರ್ಕಾರಕ್ಕೂ ಆದಾಯ ಅದ ರೀ, ಮತ್ತು ದೇಹಕ್ಕೂ ಒಂಥರ ಉಪಯೋಗ ರೀ. ಅದು ಒಂದು ಲಿಮಿಟ್ದಾಗ ಇತ್ತಂದ್ರೆ ಶರೀರ ಸಂವರ್ಧನೂ ಆಗ್ತದೆ ರೀ. ಅದಷ್ಟೇ ಬೇಕು, ಆದರೆ ಇತಿಮಿತಿಯೊಳಗಿರಬೇಕು ರೀ. ಯಾಕಂದ್ರೆ ಪ್ರತಿಬಂಧ ಮಾಡ್ತು ಅಂತೇಳಿ ಆಗೋದಿಲ್ಲ ರೀ. ಯಾಕಂದ್ರೆ ಈಗ ಹೇಳುವುದೊಂದು ಮಾಡುವುದೊಂದು ಇರುವಂಥ ಈ ಜಗತ್ತಿನಾಗ ರೀ, ಮುಂದೆ ಹೇ ಪಾಪದ ಘೋರ ನರಕದಿಂದ ಬರಬಾರ್ದು ರೀ. ಹೇಸಿ ಮನಸ್ಸಿಗೆ ಹಾಳಾದ ನೀತಿ ಹೇಳಿರಲ್ಲ ಆಗಿದೆ ತೊಡಕಿನಲ್ಲಿ, ಹೇಳಬಾರದ ಮಾತಿದ ಜಗದಲ್ಲಿ ಜನತೆ ಇರ್ತಿಲ್ಲ. ತಿಳ್ಕೊಂಡು ಮಾಡ್ಕೊಂಬಂದ್ರೆ ಅದು ಮದ್ಯಪಾನೂ ಒಳ್ಳೆಯದು ಹೌದು ರೀ, ಮತ್ತು ಅತಿ ಆತಂದ್ರೆ ಕೆಟ್ಟದ್ದು ಹೌದು. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕೊಟ್ಟರು ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಅದು ಇದ್ರೆ ಒಳ್ಳೆಯದು, ಹಿತಮಿತೆಯೊಳಗಿರಬೇಕು ರೀ. ಅದು ಮಾತು ಹೇಳಬೇಕು, ಇದ್ರೆ ಒಳ್ಳೆಯದು. ಹಾಂ, ನಾವಿಲ್ಲಿ ಕೇಳಿದ್ರೆ ಒಂದು ಸಿಂಪಲ್ ಪ್ರಶ್ನೆ, ಇದು ಒಮ್ಮೆ ನಿಮಗೆ ಅಂಟಿತಂದ್ರೆ ಸುಲಭವಾಗಿ ಬಿಡ್ತೈತೆ ನಿಮಗೆ? ಹಾಂ, ಬಿಡುವುದಿಲ್ಲ ಸರ್. ಅದಕ್ಕಾಗಿ ಏನಂತಂದ್ರೆ ಒಂದು ಹಿತಮಿತ ಅಂತ ಯಾಕೆ ಶಬ್ದ ಮತ್ತೆ ಅದು ಹೇಳ್ತಿರಲ್ಲ, ಹಿತಮಿತ ಹಿತ ಇರಲಿ ಮಿತ ಅಂಟಿತ ನಿಮ್ಗೆ ಬಿಡುವುದೂ ಇಲ್ಲ ಅದು. ಯಾಕೆ ಶರೀರ ಸರ್ ನಿಮ್ಮದು ಇದಾಗಬೇಕಂತಂದ್ರೆ ಹೇಳಿಲ್ರಿ, ಅದಕ್ಕೇನು ಸಂಬಂಧ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ನೀವು ಕಟ್ತಾ ಇದ್ದೀರದು, ಅದಕ್ಕೊಂದು ಜಾಯಿಂಟ್ ಮಾಡ್ತಾ ಇದ್ದೀರಿ. ನಿಮ್ಮಂತ ಬುದ್ಧಿವಂತ ವರ್ಗದವ್ರು ಏನು ಮಾಡ್ತಾ ಇದ್ದೀರ ಅದನ್ನಂತಂದ್ರೆ ಅದಕ್ಕೆ ನಿಮಗೆ ಅನುಕೂಲ ಆಗುವಂಗೆ ಮಾತಾಡ್ತಾ ಇರ್ತೀರಿ. ಅನುಕೂಲ ಶರೀರಕ್ಕೆ ಅದು ಅನುಕೂಲ ಇಲ್ಲ, ಇದು ಇಲ್ಲ. ಆದರೂ ಕೂಡ ರೀ ಆಹಾರದಲ್ಲಿ ಸ್ವತಃ ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದೇ ಇರ್ತದೆ ಪ್ರತಿಯೊಂದು ಆಹಾರದಲ್ಲಿ. ಮೊಸರಲ್ಲಿ ಇರ್ತದೆ, ಹಾಲಿನಲ್ಲಿ ಇರ್ತದೆ, ಬೆಣ್ಣೆಯಲ್ಲಿ ಇರ್ತದೆ, ಮಜ್ಜಿಗೆಯಲ್ಲಿ ಇರ್ತದೆ, ಚೆಂದ ಸಿಗ್ತದೆ. ಇದು ಎಕ್ಸಸ್ ನೀವು ತೊಳೆದಿದ್ದು ಚಹಾ ನೀವು ಎಕ್ಸಸ್ ಇದು ತೊಗೊಳ್ಳೋಂಥದ್ದು. ಎಕ್ಸಸ್ ತಗೋಂಗಿಲ್ಲ ಇಲ್ಲ, ಮನಿತ ಹಾಳಾಗಿ ಹೋಗಿದ. ಎಷ್ಟು ಬೇಕು ನಿಮ್ಮ ಕುಟುಂಬಗಳು? ಎಷ್ಟು ಕುಟುಂಬಗಳು ಬೇಕು ನಿಮ್ಗೆ? ಅತಿ ಆಗಬಾರದು ರೀ. ಅದ ಮತ್ತೆ ಹಿಂಗೆ ಹೇಳೋದು ಹೋಗ್ಬಿಡ್ತೀರಿ. ಮೊದಲು ಕೈಯಾಗ ಹಾಳಾಗಿ ಕೊಟ್ಟು ಹಾಳು ಮಾಡಬೇಡ್ರಪ್ಪ ಅಂತ ಮಕ್ಳಿಗೆ ಕೊಟ್ರೆ ಹಾಳು ಮಾಡೋದು ಬಿಟ್ಟಾರ್ರಿ ಅವರು. ಇಲ್ಲ, ಅದಕ್ಕೆ ನಾವು ಒಂದು ನಿಯಂತ್ರಣ ಬೇಕು ಸರ್. ಯಾಕಂದ್ರೆ ಯಾರು ಮಾಡೋದು ನಿಯಂತ್ರಣ? ಹೂ ಈಸ್ ಮೇಕಿಂಗ್ ದ ಸೆಲ್ಫ್ ಅಂತ ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತದೆ, ಅದು ನರ್ವ್ ಸಿಸ್ಟಮ್ ಅಲ್ಲಿ ಎಫೆಕ್ಟ್ ಮಾಡ್ತದೆ. ಅದು ಸಾರಾಯಿ ಏನು ತಿಳ್ಕೊಂಡ್ರಿ ನೀವು? ನಿಮ್ಮ ಶರೀರ ನರ್ವ್ದಲ್ಲಿ ಹೋಗ್ಬಿಡ್ತದೆ. ಅದು ಒಂದು ನಿಮ್ಮ ನರ್ವ್ ಕಂಟೆಂಟ್ ಆಯ್ತು, ಅದು ನಿಮ್ಮ ನರ್ವ್ ಪೂರ್ತಿ ಅಡಿಕ್ಟ್ ಆಗಿಬಿಡ್ತದೆ ಅಂದ್ರೆ ನೀವು ಅದು ಹೊರಗೆ ಬರೋಕೆ ಸಾಧ್ಯ ಇಲ್ಲ. ನೀವು ಒಬ್ಬರು ಹಾಳಾಗೋದಿಲ್ಲ ಸರ್, ಇಲ್ಲಿ ಇಡೀ ಕುಟುಂಬ ಹಾಳಾಗಿ ಹೋಗ್ತದ. ಎಷ್ಟು ಕುಟುಂಬಗಳ ಬಗ್ಗೆ ಇವತ್ತು ಹಳ್ಳಿಯಲ್ಲಿ ಹೋಗಿ ಅಡ್ಡಾಡಿ ನೋಡಿ ಬರ್ರಿ. ಪ್ರತಿಯೊಂದು ಕುಟುಂಬದಲ್ಲೂ ಸಾರಾಯಿ ಬೆನ್ನತ್ತೆ, ಮನುಷ್ಯರು ಭಾಳ ಬಿದ್ದು ಹೋಗಿದಾವ, ಎದ್ದು ಹೋಗಿದಾವ. ಆಗಿದ್ರೆ ಸಹ ಆದ್ರೆ ರೀ ಇದನ್ನ ನಾವು ಬಿಟ್ಟು ತಪ್ಪು ನೀವು ಪ್ರಪೋಸ್ ಮಾಡಬಾರ್ದ, ತಪ್ಪನ್ನು ಪ್ರಪೋಸ್ ಮಾಡಬಾರ್ದು, ಅದು ಹೇಳಬಾರ್ದು. ಅದನ್ನ ಗಾಂಧಿಯವ್ರು ಯಾಕೆ ಹೇಳಿದ, ಬಡ ದೇಶದ ಅವ್ರು ಹೊಟ್ಟೆ ಕೂಡ ತುಡಿಸ್ಕೊಳ್ಳೋ ಶಕ್ತಿ ಇವತ್ತಿಲ್ಲ, ಆ ವ್ಯವಸ್ಥೆ ನೀವು ಮಾಡಿಲ್ಲ. ಆ ರೈತಗೆ ಬೆಳೆದ ಬೆಲೆ ಕೊಡೋದು ನೀವು. ಅವ್ರು ದುಡ್ಡೇ ಇಲ್ಲದಾಗ ಪಾಪವ ಇರೋ ದುಡ್ಡು ಖರ್ಚು ಮಾಡಿ ಅಡಿಕ್ಟ್ ಆಗಿ ಎಷ್ಟು ಕುಟುಂಬಗಳು ಎಷ್ಟು ತಾಳಿಗಳು ಹಾಳಾಗಿ ಹೋಗಿದ್ದಾವೆ. ನೀವು ಹೇಳಿದು ಕರೆಕ್ಟ್ ಸರ್. ಆದ್ರಿಂದ ಸರ್ಕಾರ ಅಲ್ರಿ ವಿಷ ಭಾರಿ ರೀ, ಅದು ತಿಂದ್ರೆ ಅನುಕೂಲ ಆಗುತ್ತೆ ನಾವು ಮಾತಾಡ್ತೀರಲ್ರಿ. ಹಾಗಲ್ರಿ, ಈಗ ಅದು ಹೇಳ್ತಾರ್ರಿ ವಿಷಾಣು ಕೂಡ ಸರ್ ಅದನ್ನ ಒಂದು ಮಿತಿಯೊಳಗೆ ಇದು ಮಾಡ್ಕೊಂಡ್ರೆ ಅದು ನಮ್ಗೆ ಏನಾಗೈತೆ ಅಂದ್ರೆ ಆರೋಗ್ಯಕ್ಕೆ ನಮ್ಮ ಆಹಾರ ಬರ್ತಿರ್ತದ್ರಿ ವಿಷ ರೀ. ನೀವು ಮತ್ತೆ ಎಕ್ಸೈಸ್ ವಿಷ ಎಕ್ಸೈಸ್ ಹಾಕೋದು ಬೇಡ ರೀ. ನೀವು ಅಂದ್ರೆ ಆಗೋದು ಬೇಡ ಎಡಿಕ್ಟ್ ಅದ್ರ ಬಿಡಕ್ಕೆ ಆಗೋದಿಲ್ರಿ. ಯಾಕೆ ಸರ್ ಇದು ನೀವು ನೋಡ್ರಿ ಸರ್ಕಾರ ಮಿಚ್ಚು ಸಲುವಾಗಿ ಯಾರೋ ಮಿಚ್ಚುವಾಗಿ ಮತ್ತೆ ಹೋಗ್ಬೋದು. ಇಲ್ಲ ರೀ. ಆದ್ರೆ ಇದು ಆ ದುಡ್ಡ ನೀವು ಸಂಗ್ರಹ ಮಾಡಿ ಆ ಜನಕ್ಕೆ ಮತ್ತೆ ಹಂಚುದ್ರಾಗ ಏನೈತ್ರಿ? ನೀವು ಸಾರಾಯಿ ಬಂದ್ ಮಾಡಿದ್ರಿ ಅಂದ್ರೆ ಒಂದು ದೊಡ್ಡ ಲಾಬಿ ಹಾಳಾಗಿ ಹೋಗ್ತದೆ. ಈ ದೇಶನ ಹಾಳು ಮಾಡೋದು ಜನಾಂಗ ಹೋಗಿಬಿಡ್ತಾರ. ಆ ದುಡ್ಡು ರಾಜಕೀಯ ಮಾಡೋ ಜನ ಇದ್ದಿದ್ದವ್ರು ಇಡೀ ವ್ಯವಸ್ಥೆ ಮನೆ ಬಗ್ಗೆ ತೊಗೊಂಡು ಹೋಗ್ತಾರ. ಎಷ್ಟು ಅನ್ಯಾಯ ಆಗಿರ್ತದ್ರಿ. ನೀವು ಇವ್ರು ಕುಡಿದ್ರು ಏನು ಎಕ್ಸಾಂಪಲ್ ಕೊಡ್ರಿ, ನೀವು ಸೈನಿಕರದು ಇವತ್ತು ಅಮೆರಿಕನ್ ಇದರಲ್ಲಿ ನಿಮ್ಮ ಈ ದಾರು ಮಾಡಿದ್ರು ನಾವು ಸಾರಾಯಿ ಹಣ್ಣಿನ ರಸನೇ ಅದು. ಹಣ್ಣಿನ ರಸದಲ್ಲೇ ಕಂಟೆಂಟ್ ಇರ್ತದ, ಅದು ನಿಮ್ಮ ಶರೀರ ಹಾಳು ಮಾಡೋದಿಲ್ಲ. ಅದು ಅಲ್ಲಿ ವಾತಾವರಣ ಯೋಗ್ಯ ಅದ. ಅದು ತಪ್ಪದ. ಅದಕ್ಕೆ ವೈನ್ ಅಂತೀವಿ ನಾವು, ಅದರಲ್ಲಿ ಕಾರಣ ವೈನ್. ಅದು ಸಾರಾಯಿ ಅಲ್ಲ. ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಕಾಳ ಬಟ್ಟೆ ತಯಾರು ಮಾಡಕ್ಕೆ ಹೋಗಿ ಬಟ್ಟೆ ಒಳಗೆ ಏನು ಕೂಡಿಸಿ ಬೆಲ್ಲ ಏನು ಕೊಳತಿದ್ದಿಲ್ಲ ಈಗ ಮಾಡಿ ತಯಾರು ಮಾಡ್ತೀವಿ. ಅದನ್ನು ಇದು ಏನಾಗ್ತದ
ಈ ಥರ ಸ್ಪಿರಿಟ್ ಸಹ ಹಾಳು ಮಾಡುವಂಥದ್ದು, ತೂತ್ ಮಾಡುವಂಥದ್ದು, ಲಿವರ್ ಹಾಳಾಗಿ ಹೋಗಿದೆ ಎಷ್ಟೋ ಜನ. ಅದು ಬರೋಬ್ಬರಿ ನೀವು ಹೋದ್ರೆ ಅತಿ ಪ್ರಶ್ನೆ ಇಲ್ಲ, ಅದು ಅತಿ ಆಗತ್ತೈತೆ. ಅದು ನೀವು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ನೋಡಿ ಸರ್, ಈಗ ನೀವು ಹೇಳಿದ ದೇವದಾನವರು ಕೂಡ ಸರ್ ಆಗಿನ ದೇವ್ರ ಹೆಸರು ಹೇಳಿ ಇದೆಲ್ಲ ಮಾಡುವಂಥದ್ದು ಬೇಕಾಗಿಲ್ಲ ಅಂತ. ಅದು ದೇವದಾನವ ಅಂದ್ರೆ ಆಕ್ಚುಲಿ ನೀವು ಪರ್ವ ಕಾದಂಬರಿ ಓದಿದ್ದೇವೆ ಇಲ್ಲ ಗೊತ್ತಿಲ್ಲ. ಪರ್ವ ಕಾದಂಬರಿ ಹೆಸರು ಬರ್ಬೋದು, ದೇವ್ರ ಮೇಲೆ ಎಲ್ಲೂ ಇಲ್ಲ, ಇಲ್ಲ ಹಿಮಾಲಯದ ಜನ ಅವ್ರು ದೇವ್ರದ್ದು ಕರ್ಕೊಂಡು ನಾವು ದಕ್ಷಿಣದವ್ರಿಗೆ ರಾಕ್ಷಸ ಕರ್ಕೊಂಡು ಸ್ವತಃ ಬರ್ಕೊಳ್ತಾರೆ. ಅದನ್ನ ಒಬ್ಬ RSS ಅತಿ ಇದ್ದಂಥ ವ್ಯಕ್ತಿ, ಒಬ್ಬ ವೈಜ್ಞಾನಿಕ ಕಾದಂಬರಿ ಬರೆದಿದ್ದಾರೆ. ಅಂದ್ರೆ ನಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸಾರಾಯಿ ಏನಂದ್ರೆ ಇದು ನಾವು ಇವತ್ತಿನ ತಗೊಳ್ತಿದ್ವಿ, ಇಡೀ ನಮ್ಮ ದೇಶದ ಹಾಳು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಎಲ್ಲರಿಗೂ ಗೊತ್ತಾಗಿ ಟಿಪ್ಪು ಸುಲ್ತಾನ್ ನಿಷೇಧ ಮಾಡಿದ ಮತ್ತು ಜಾರಿಗೆ ತಂದ ಕರೆಕ್ಟ್ ನಡೆಸಿದ್ದವು. ಅದರಿಂದ ಎಷ್ಟು ಬರ್ತದ್ರಿ ದುಡ್ಡ? ಅದು ಲೆಕ್ಕ ಆಗಿದಾಗ ಮನಿತನ ಹಾಳಾಗೋದು ನೀವು ವಿಚಾರ ಮಾಡ್ತಾನೆ ಇಲ್ಲ. ಜೊತೆಗೆ ಸರ್ ಇದನ್ನ ಏನೈತೆ ಸರ್, ಎಲ್ಲರಿಗೂ ವಾಸ್ತವದೊಳಗೆ ಇದನ್ನ ನಾವು ಪ್ರತಿಭಟನೆ ಇದನ್ನ ಬೇಕಂದ್ರೆ ಇದನ್ನ ಮಾಡಿ ಸೈತ್ರಿ ಬೇಕಾದ ನೀತಿ ಬಂದಿಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಹಿಂಗೆ ಹೇಳಿದಾಗ ಇತಿ ಮಿತಿ ಅದು ತೊಳಕ್ ಸುಮ್ಮನೆ ಮಾಡ್ಬಿಡ್ತಾರೆ ಪಾಪ. ಇಲ್ಲ ಎಜುಕೇಶನ್ ಇಲ್ಲ ನಮ್ಮ ಜನಕ್ಕೆ. ಮೊದಲನೇದಾಗಿ ನೀವು ಎಜುಕೇಶನ್ಗಳಾಗ್ತಾ ಇರಲಿಲ್ಲ, ಕೇವಲ 2% 3% ಎಜುಕೇಶನ್ ಕೊಟ್ಟರೆ ಭಾರಿ ಕೊಟ್ಟಿನ ಜವಾಬ್ದಾರಿ ಹೇಳ್ತೀರಿ. ಕಾಶಿಯವ್ರಿಗೆ ಶಿಕ್ಷಣ ಕೊಟ್ಟಿರಿ, ದುಡ್ಡು ಇದ್ದಂಥ ಮಕ್ಕಳ ಕೆಲಸ 50 ಲಕ್ಷ ಕೊಟ್ಟ, ದುಡ್ಡು ಇದ್ದಂಥ ಪಾಪ ಬಡ ಸ್ಕೂಲ್ ಕಳಿಸ್ತಾರೆ, ಮಾಸ್ತರ್ ಸರಿಯಾಗಿ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಇವೆಲ್ಲನೂ ಕಾರಣಗಳದವ್ರು ಸರ್, ಕಾರಣಗಳದಾಗ ಒಪ್ತೇನ್ರಿ. ಆದ್ರೆ ಈಗ ನೋಡಿ ಸರ್ಕಾರ ನಿಂಗೆ ಓಪನ್ ಆಗಿ ಇಟ್ಟಾಗ ತಪ್ಪು ಮಾಡಿದ್ದು ತಪ್ಪು ಅಂತ ಹೇಳಕ್ಕಿದ್ರಿ, ತಪ್ಪು ಅಂತ ಹೇಳ್ರಿ. ಅದು ಇಟ್ಟಾಗ ಏನಕೈತೆ ಸರ್, ಅದು ಈ ಜನ ಇರ್ತಾರೆ ಸಹಜವಾಗಿ ಅದಕ್ಕೆ ಆಗ್ಬಿಡುತ್ತೆ. ಹೌದು, ಪಾಪ ಅವ್ರಿಗೆ ನೋಡ್ರಿ ಮಾರ್ಕೆಟ್ದಾಗ ನೋಡ್ತಿರ್ತೀವಿ ಎಷ್ಟು ಕೆಟ್ಟ ಅನ್ಸದಕ್ಕರೆ ಅದು ಪ್ರತಿಭಟನೆ ಮಾಡಕ್ ಆಗುದಿಲ್ಲ. ಪ್ರತಿಭಟನೆ ನಿಮಗೆ ಆಗಲಿಕ್ಕೆ ಬಿಡುವಂತ್ರಿ, ಹೇಳೋದಕ್ಕೇನೋ ತಪ್ಪದಪ್ಪ ಅಂತ ಹೇಳಕ್ ಬರೋದಿಲ್ಲ ನಿಮ್ಗೆ. ಹೇಳ್ಬಹುದ್ರಿ, ಆದ್ರೆ ಅದು ಏನಕ್ಕೈತೆ ಅಂತಾರೆ ಈ ಎಕ್ಸೈಸ್ ಮೂಲಕ ಸರ್ಕಾರಕ್ಕೆ ಗಂಟು ತಗೊಂಡು ಬರ್ತದೆ ನಾವು, ಅದು ಎಷ್ಟು ಹಾಳಾಗ್ತದೆ ಅಂತ ಹೇಳಲ್ಲ. ಈಗ 10 ರೂಪಾಯಿ ಟ್ಯಾಕ್ಸ್ ಬಂದಾಗ 100 ರೂಪಾಯಿ ಹಾಳಾಗುವಂತ ಸರಿ ಇಲ್ರಿ. ಈ ಒಂದು ಕುಟುಂಬ ಹಾಳಾಗಿ ಹೋಗೋದು ಸರಿ ಇಲ್ರಿ. ಅದು ಎಷ್ಟು ಕುಟುಂಬ ಬೇಕು ನಿಮ್ಗೆ ಹಾಳಾಗಿ ಹೋಗಿದ್ದು? ಮನುಷ್ಯನ ಹಾಳಾಗಿ ಹೋಗಿದ್ದು ಎಷ್ಟು ಬೇಕು ನಿಮ್ಗೆ? ಅದಕ್ಕೆ ತಮ್ಮ ತಾಳಿಗೆ ಹೆಣ್ಣು ತಾಳಿ ಸದ್ದು ಮಾರಿ ಕುಡಕ್ರಿ ಅದಂತ ಎಷ್ಟು ಅದು ಆಗಬಾರ್ದಂತೆ ಸರ್. ಅದಕ್ಕೊಂದು ಇದು ಮಾಡ್ಕೊಂಡು ನಿಯಂತ್ರಣದಾಗಿರ್ಬೇಕು. ಅದು ಗಾಂಧೀಜಿ ಅವರು ಈ ದೇಶದ ಇಲ್ಲಿ ದಡ್ಡರ ಸಂಖ್ಯೆ ಹೆಚ್ಚದ, ತಿಳುವಳಿಕಿಲ್ಲ ಜನ ಜಾಸ್ತಿ ಇದ್ದಾರೆ, ಬುದ್ಧಿವಂತರು ನಮ್ಗೆ ಹೆಂಗೆ ಬೇಕು ಹಂಗೆ ಕಾನೂನು ನಿರೂಪಣೆ ಮಾಡ್ಕೊಳ್ತಾರೆ, ರಕ್ಷಣೆ ಮಾಡ್ಕೊಳ್ತಾರೆ. ನೋಡ್ರಿ ಇವತ್ತು ಜೂಜ್ ಆಡೋದು ತಪ್ಪ, ಅದು ಆಡ್ಸ ಕೊಡ್ತಾರೆ. ಮುಂದೆ ಇಲ್ಲಿ ಏನೆಲ್ಲರೂ ನಮ್ಗೆ ಲಾಭ ಆಗತ್ತಪ್ಪ ಅಂತೆ ಅದನ್ನ ಆ್ಯಪ್ ತಯಾರು ಮಾಡಿ ಅದನ್ನೆಲ್ಲ ಮನಸ್ಸಾಗ ಹಚ್ತಾ ಇದ್ದಾರೆ. ಇಡೀ ಅತಿ ಅಲ್ಲ ರೀ, ಅದು ಇರಬಾರ್ದು. ನೀವು ಕರೆಕ್ಟ್ ಯಾವುದನ್ನು ಎಕ್ಸಾಂಪಲ್ ಕೊಡಕ್ಕೆ ಆಗುದಿಲ್ಲ. ವಾಯಿನೆಲ್ಲ ತಂದು ಜೋಡಿಸಕ್ಕೆ ಹೋಗ್ಬೇಡ್ರಿ. ಅವರಲ್ಲಿ ದುಡ್ಡು ಇದ್ದಂಥ ಜಗದ ಶ್ರೀಮಂತರು ಅವರು, ಜಗತ್ತಿನ ಶೋಷಕರು ಅವರು, ಯುರೋಪ್ ಮತ್ತು ಅಮೆರಿಕಗಳ ಜನ. ನಾವು ಶೋಷಕರಲ್ಲಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಇತಿಹಾಸ ತುಂಬ ಎಷ್ಟು ಮಂದಿ ನಮ್ಮ ದಾಳಿ ಮಾಡಿದ್ದಾರೆ. ನಮ್ಮಲ್ಲಿ ಜಾತಿಯಿಂದ ನಾವು ಒಂದಾಗಲಿಲ್ಲ. ಮ್ಯಾಲ ಸರಾಯಿ ಒಂದು ಚಟ, ಈ ದೇಶ ಹಾಳಾಗೋಯ್ತು. ಮೊದಲು ಬಂದರು ಗ್ರೀಕರು ಬಂದು ಆಳಿದ್ರು, ಆಮೇಲೆ ಮತ್ತೊಬ್ಬರು ಬಂದು, ಆಮೇಲೆ ಮುಸ್ಲಿಮ್ಸ್ ಬಂದರು, ಆಮೇಲೆ ಬ್ರಿಟಿಷರು ಬಂದರು. ಇವರೆಲ್ಲ ಬಲಿ ಹೆಸರಿಂದ ಅಂದ್ರೆ ಈ ಸರಾಯಿಯಿಂದ ಜಾತಿಯಿಂದ ಜೊತೆ ಇದನ್ನೆಲ್ಲ ಅಭ್ಯಾಸ ಮಾಡಿ ಗಾಂಧೀಜಿಯವ್ರು ಹೇಳಿದ್ದು ಬೇಡಪ್ಪ ಇದು ಅಂತೇಳಿ. ಅದಕ್ಕೆ ನೀವು ಅದನ್ನು ಸಪೋರ್ಟ್ ಮಾಡುವಂಥ ಮಾತು ಹೇಳ್ಬೇಕಾಯ್ತು. ಆದ್ರೆ ಮಿತಿಯೊಳಗೆ ಇರಬೇಕು ಇರಬಾರ್ದು ಅದು ನಿಮಗೆ ಚರ್ಚೆಗೆ ಇಟ್ಟಂಥ ವಿಷಯ. ಬಟ್ ಒಂದು ಥಿಂಗ್ ಏನಪ್ಪ ಪರ್ಫೆಕ್ಟಾಗಿ ಹೇಳುವಂಥದ್ದು, ಸಾರಾಯಿಂದ ಬದುಕಾಕಿದ್ರೆ ಅಂತ ತಪ್ಪ. ಸಾರಾಯಿ ಇಲ್ಲದೆ ನಾವು ಬದುಕುದಿಲ್ಲ ಅಂದ್ರೆ ಆಹಾರದಿಂದ ಬದುಕುದಿಲ್ಲ ನಾವು. ಸಾರಾಯಿ ಇಲ್ಲದೆ ಬದುಕ್ತೀವಿ, ಇದು ತಿಳ್ಕೊಂಡ್ಬಿಡೋದು. ಸಿಗರೇಟ್ ಇಂದ ಬದುಕ್ತೀವಿ, ಇದು ತಿಳ್ಕೊಳ್ಳೋಂಥದ್ದು. ಚಹಾ ಇಂದ ಬದುಕ್ತೀವಿ, ಇದು ತಿಳ್ಕೊಳ್ಳೋಂಥದ್ದು. ಆದ್ರೆ ಅನ್ನದಿಂದ ಬದುಕುದಿಲ್ಲ. ಅನ್ನ ನೆಸರು ಐತಿ, ಅನ್ನ ವಿಷ ಆಗ್ತದೆ, ಅದು ಮಾತು ಬೇರೆ. ಆ ದೃಷ್ಟಿಯಿಂದ ಮಾತಾಡಿದ್ದು ಖರೇದು ಬಿಟ್ರೆ ಆದರೂ ಈ ನೀವು ಹೇಳಿದಂಗೆ ರೀ ಸರ್, ಇದು ಪೂರ್ಣ ನಿಷೇಧ ಮಾಡ್ಬೇಕಂತಂದ್ರೂ ಸಹಿತ ಆಗೋಲಾರ್ದ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ರಿ. ನೀವು ಮಾಡೋದೆಲ್ಲ ಪ್ರಯತ್ನ ಕುಡಿದ್ರೆ ಇದಾಗಿ ಪ್ಯಾಕ್ ಮಾಡಿ ಹಾಕ್ತೀರಿ, ಎಲ್ಲಾನು ಮಾಡ್ತೀವಿ, ಮತ್ತೆ ಅವ್ರನ್ನ ಮಾರಕ್ಕೆ ತಂದು ಇಡ್ತೀರಿ. ಹಿಂಗಾಗಿ ಬಿಡ್ತಾರೆ. ಹಿಂಗಾಗಿ ಏನಾಕತ್ತೆ ಅಂತ ಸರ್, ಒಂಥರ ಅಶಾಂತಿ ಮೂಡ್ತೈತೆ ರೀ, ಅಸೌಖ್ಯ ಕಾಣ್ತದೆ. ಏನು ಅಶಾಂತಿ ಇಲ್ಲ, ಅದು ಅವರಿಂದ ದಾಳಿದೇನಿಲ್ಲ. ಅದ್ರ ಸರ್ಕಾರ ಮನಸ್ಸು ಮಾಡ್ಬೇಕು, ಅದನ್ನ ಇಲ್ಲ. ನೀವು ಏನು ಹೇಳಿದ್ರಿ ಅದು ಒಂದು ರೀತಿ ನಿಮಗೆ ಸರಿ ಇರ್ಬೋದಿಲ್ಲ ಅಂತಲ್ಲ. ಬಟ್ ಸಾರ್ವಜನಿಕ ರಂಗದ ಆರೋಗ್ಯ ದೃಷ್ಟಿ ಇಟ್ಕೊಂಡು, ಸಾರ್ವಜನಿಕರ ದೃಷ್ಟಿ ಇಟ್ಕೊಂಡು, ಅವ್ರ ಶಿಕ್ಷಣ ಮಟ್ಟವನ್ನು ಇಟ್ಕೊಂಡು ನಾವು ಲೆಕ್ಕ ಹಾಕಿದಾಗ ಅದೊಂದು ಅಪರಾಧಿಯ ಕೆಲಸ. ಅದು ನಿಲ್ಲಿಸಿದಷ್ಟು ಒಳ್ಳೆಯದು ಜನಕ್ಕೆ ಮತ್ತು ಸರ್ಕಾರಕ್ಕೂ ಒಳ್ಳೆಯದು. ಅದು ಒಂದಿಷ್ಟೇ ಕುಡಿಬೇಕು ಅಷ್ಟು ಕುಡಿಬೇಕು ಅಂತಲ್ಲ, ಒಮ್ಮೆ ಚಟ ಶುರು ಆದ್ರೆ ಅದು ಬಿಡೋದು ಇಲ್ಲ. ಹಂಗೆ ಆ ಮಾನಸಿಕ ಸ್ಥಿತಿ ಐತೆ. ಅದು ಪ್ರತಿಯೊಬ್ಬ ವ್ಯಕ್ತಿ ಅಷ್ಟೇ ಅದ ರೀ. ಯಾಕಂದ್ರೆ ನಾವು ಒಂದು ಅಭ್ಯಾಸ ಮಾಡಿ, ಒಂದು ಸೋಷಿಯಲ್ ಫ್ಯಾಕ್ಟರ್ ಅಭ್ಯಾಸ ಮಾಡಿ ನಾವು ಡಿಸಿಷನ್ ತೊಗೋಬೇಕಾಗತ್ತೆ ಸರ್ಕಾರ ಮಾಡ್ಬೇಕು ರೀ. ಒಟ್ಟಾರೆ ಸರ್, ಎಲ್ಲ ಜನ ಒಂದು ಆರೋಗ್ಯಕ್ಕಾಗಿ ನಾವು ಕಾಳಜಿ ಮಾಡಬೇಕು. ಜೊತೆಗೆ ಅದು ಇರ್ತಾರಲ್ಲ, ಅದರಿಂದ ನಾವು ಸಾಧಕ ಬಾಧಕಗಳನ್ನ ಅರಿತು ಅದನ್ನ ಮಾಡ್ಕೊಂಡು ಹೋದ್ರೆ ನಡೀತೈತೆ ರೀ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಯಶವಂತ ಬೆಟಗೇರಿ ಅವರು
ಅವರ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಅವರು ತಿಳ್ಕೊಂಡು ತಮ್ಮ ಸಾಧಕ ಬಾಧಕನ ಅಭ್ಯಾಸ ಮಾಡ್ಕೊಂಡು ಮಾಡಬೇಕು, ಹಿತಮಿತವಾಗಿದ್ದರೆ ಒಳ್ಳೆಯದು ಅಂತೇಳಿ ನಮ್ಮ ಅಭಿಪ್ರಾಯದಲ್ಲಿ ಹಿತಮಿತ ಎಲ್ಲ ಯಾವುದೂ ಅಲ್ಲ, ಅದು ನಾಶಕಾರಕ ಅಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಯಾವ್ದು ಲೈಕ್ ಅದು ನಿಮಗೆ ಲೈಕ್ ಮಾಡಿರಿ. ಮತ್ತು ನಾವು ಹೇಳಿ ಬಿಡೋದು ಇಲ್ಲ, ಮತ್ತು ನೀವು ಬಿಡ್ತಿರೋದು ನಾವು ಹೇಳೋಕ್ಕೂ ಹೊರಟಿಲ್ಲ. ಹೇಳೋದು ಕೆಲಸ ಅದ, ಚರ್ಚೆ ಮಾಡೋ ಕೆಲಸ ಅದ, ಮಾಡಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು. ನಮಸ್ಕಾರ.